ಸರ್ಕಾರಕ್ಕೆ ಈ ಬೇಕಾದ ಸೀಟ್ಗಳನ್ನು ಗೆದ್ದು ಬಂದು ಸರ್ಕಾರ ಮಾಡಿದ್ದೀವಿ, ಆರಾಮಾಗಿದೆ. ಆದರೆ ಜನ ಯಾಕೆ ಮಾತಾಡ್ತಾರೆ? ಈ ರೀತಿ ಸುಮ್ಮನೆ ಮಾತಾಡೋರನ್ನ ಆಚೆ ಹಾಕಬೇಕು, ವಜಾ ಮಾಡಬೇಕು. ಯಾಕೆ ಮಾತಾಡ ಸಾಯ್ತಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಈ ಸಂದರ್ಭದಲ್ಲಿ ಸುಮ್ಮನಿರಬೇಕು. ಯಾಕೆ ಸುಮ್ಮನೆ ಗೊಂದಲ ಮಾಡಿ ಸಾಯ್ತೀರಿ? ಇದು ಬೇಳೂರು ಗೋಪಾಲಕೃಷ್ಣ ಅವರ ಪ್ರಶ್ನೆ. ಜಂಬೂ ಸವಾರಿ ತರ 140 ಜನ ಇದ್ದಾರೆ. ಜಾಸ್ತಿ ಜನ ಆದಾಗ ಈ ಸಮಸ್ಯೆ ಬರುತ್ತೆ. ಅದರಿಂದ ಅದೆಲ್ಲ ಗೊಂದಲವನ್ನು ಈಗ ಗ್ಯಾರಂಟಿ ಇರ್ಬೋದು, ಇನ್ನೊಂದು ಇರ್ಬೋದು. ಯಾಕೆ ಮಾತಾಡ್ತೀರಿ ನೀವು? ಏನು ಹಕ್ಕಿದೆ ಅವ್ರಿಗೆ ಮಾತಾಡಕ್ಕೆ? ಏನಿದೆ? ಮಾತಾಡಬಾರ್ದು ಅವರೆಲ್ಲ. ಅವರಿಗೆಲ್ಲ ಇವ್ರು ಕಡಿವಾಣ ಹಾಕ್ಬೇಕು. ಸರ್ಕಾರದ ವಿರೋಧ ಮಾತಾಡೋರನ್ನ ಯಾರೂ ಬಿಡಬೇಡಿ ಅಂತ ನಾನು ಹೇಳ್ತದೆ. ಅವ್ರಿಗೆ ಮೇಲೆ ಅವ್ರು ಬೇಕಾದ್ರೆ ವಜಾ ಮಾಡಿ ಹಾಕಿ, ಸಸ್ಪೆಂಡ್ ಮಾಡಿ ಹಾಕಿ ಸ್ವಲ್ಪ ದಿನ ಅವರಿಗೆ. ಆವಾಗ ಗೊತ್ತಾಗುತ್ತೆ ಅವರಿಗೆಲ್ಲ ಅಲ್ವಾ? ಯಾಕೆ ಆ ಥರ ಗೊಂದಲ ಮಾಡ್ತಾರೋ ಗೊತ್ತಿಲ್ಲ. ನಮ್ಮಲ್ಲಿ ಗ್ಯಾರಂಟಿ ಚೆನ್ನಾಗಿದೆ. ಏನಕ್ಕೆ ಗೊಂದಲ ಮಾಡಿ ಸಾಯ್ತೀರಿ ನೀವು ಅಲ್ವಾ? ಸರ್ಕಾರ ಚೆನ್ನಾಗಿ ನಡ್ಕೊಡ್ಬೇಕು. ಯಾಕೆ ವಿರೋಧ ಪಕ್ಷಕ್ಕೆ ಆಹಾರ ಮಾಡ್ಕೊಡ್ತೀರಿ ಅಲ್ವಾ? ಅವರೆಲ್ಲಂತೂ ಬೆಂಕಿ ಬಿದ್ದು ಹೋಗಿದೆ. ಅದೇ ಹೇಳ್ದಲ್ಲ, ಯಾವ ವಿರೋಧ ಭಿನ್ನಮತ ಮಾಡ್ತಾರೆ, ಯಾರು ಹೇಳಿಕೆ ಕೊಡ್ತಾರೆ, ಯಾವನೇ ಇರಲ್ರಿ ಅವನಿಗೆ ವಜಾ ಮಾಡುವಂಥ ಕೆಲಸ ನಮ್ಮ ಪಕ್ಷ ಮಾಡಬೇಕು. ಸುರ್ಜೇವಾಲಾಜಿ ಅವರಿಗೆ ನೇರವಾಗಿ ಹೇಳ್ತೀನಿ, ಈ ಥರ ಮಾಡ್ಲಿಕ್ಕೆ ಬಿಡಬೇಡಿ. ಸರ್ಕಾರ ಗಟ್ಟಿಯಾಗಿದೆ, ಗ್ಯಾರಂಟಿ ಗಟ್ಟಿ ಇದೆ, ಕೆಲಸ ಗಟ್ಟಿ ಇದೆ, ಎಲ್ಲವೂ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಗೊಂದಲಗಳನ್ನು ಕೊಡೋದು ಬೇಡ. ಏನಾರು ಇದ್ದರೆ ನೀವು ನೇರವಾಗಿ ಶಾಸಕ ಸಭೆಯಲ್ಲಿ ಮಾತಾಡಿ ಅಂತ ಹೇಳಲಿಕ್ಕೆ ಅವಕಾಶ ಕೊಡ್ಬೇಕು ಅವ್ರಿಗೆ. ಯಾವ ಬಣನೇ ಇಲ್ಲ ಇಲ್ಲಿ. ಯಾವ ಬಣ ಗಿಣ ಯಾವುದೂ ನಡೆಯೋದಲ್ರಿ. ಇವೆಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಬಣನೇ. ಅದೇನು ನಿರ್ಧಾರ ಆಗುತ್ತೆ ಅದೇನೆ. ಇಲ್ಲಿ ಬಣ ಅವ್ರ ಬಣ ಇವ್ರ ಬಣ ಅನ್ನೋದು ಯಾರೂ ಇಲ್ಲ. ನಾನು ಕಾಂಗ್ರೆಸ್ ಬಣ ಅಂತ ಹೇಳ್ತೇನೆ. ನಾನು ಯಾರದ್ದು ಬಣ ಅಂತ ನಾನೇನು ಹೇಳಿಲ್ಲ. ಹಾಗಾಗಿ ಇಲ್ಲಿ ಗೊಂದಲ ಸೃಷ್ಟಿಯಾಗೋದು ಬೇಡ. ರಾಜ್ಯದಲ್ಲಿ ಇವತ್ತು ಸರ್ಕಾರ ಗಟ್ಟಿಯಾಗಿರಬೇಕು. ಮುಂದೆ ಇನ್ನೂ 3 ವರ್ಷಗಳ ಕಾಲ ಅವಕಾಶ ಇದೆ. ಅದನ್ನು ಜನರಿಗೆ ಸೌಕರ್ಯ ಸಿಗುವಂಥದ್ದಾಗಬೇಕು. ಒಳ್ಳೆ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇರಬೇಕು. ಅಷ್ಟಿದ್ದು ಹೋಗ್ಬೇಕು ಅನ್ನೋದು ಉದ್ದೇಶ. ಯಾವ ಬಣನೇ ಇಲ್ಲ ಇಲ್ಲಿ. ಯಾವ ಬಣ ಗಿಣ ಯಾವುದೂ ನಡೆಯೋದಲ್ರಿ. ಇವೆಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಬಣನೇ.